ಹಲೋ ಸ್ನೇಹಿತರೆ, ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ರಾವಣನ ಪಾತ್ರ ಕೂಡ ಮುಖ್ಯವಾಗಿದೆ. ರಾಮಾಯಣದಲ್ಲಿ ರಾವಣನು ಬಹಳ ಕೆಟ್ಟ ರಾಕ್ಷಸನೆಂಬಂತೆ ಚಿತ್ರಿಸಿರಬಹುದು. ಆದರೆ ಆತ ಬಹಳ ಗೌರವ ಹೊಂದಿದ್ದ ಬ್ರಾಹ್ಮಣ, ಜ್ಞಾನಿಯಾಗಿದ್ದನು, ಬಹಳ ಉತ್ತಮ ಆಡಳಿತ ನೀಡುತ್ತಿದ್ದ ರಾಜನಾಗಿದ್ದನು, ಅತ್ಯುತ್ತಮ ವೀಣಾ ವಾದಕನಾಗಿದ್ದನು, ಶಿವನ ಮಹಾಭಕ್ತನಾಗಿದ್ದನು. ಲಂಕಾಧಿಪತಿ ರಾವಣನು ಮುನಿ ವಿಶ್ರವ ಮತ್ತು ರಾಕ್ಷಸ ರಾಣಿ ಕೈಕೇಯಿಯ ಮಗನಾಗಿದ್ದನು. ಆದ್ದರಿಂದ ಅವನು ಅರ್ಧ ಬ್ರಾಹ್ಮಣ ಹಾಗೂ ಇನ್ನರ್ಧ ರಾಕ್ಷಸನಾಗಿದ್ದನು. ರಾವಣನ ಅಜ್ಜನ ಹೆಸರು ಪ್ರಜಾಪತಿ ಪುಸ್ತಲ್ಯ. ಪುಸ್ತಲ್ಯರು ಬ್ರಹ್ಮದೇವರ 10 ಪುತ್ರರಲ್ಲಿ ಒಬ್ಬರಾಗಿದ್ದರು. ಈ ರೀತಿಯಾಗಿ ರಾವಣನು ಬ್ರಾಹ್ಮಣ ಮೊಮ್ಮಗನಾಗಿ ಜನಿಸಬೇಕಾಯಿತು. ಹಾಗೂ ರಾವಣನಿಗೆ 3 ರಾಣಿಯರು. ರಾವಣನ ಹೆಂಡತಿಯ ಬಗ್ಗೆ ಹೇಳುವಾಗ ಕೇವಲ ಮಂಡೋದರಿಯ ಬಗ್ಗೆ ಮಾತ್ರ ಉಲ್ಲೇಖ ಮಾಡಿರುವುದನ್ನು ನಾವು ನೋಡಬಹುದು. ಆದರೆ ರಾವಣನಿಗೆ ಇನ್ನೂ 2 ಹೆಂಡತಿಯರು ಇದ್ದರು ಎನ್ನುವುದರ ಉಲ್ಲೇಖ ತುಂಬ ಕಡಿಮೆ. ರಾವಣನ 3 ಹೆಂಡತಿಯರಲ್ಲಿ ಮೊದಲನೇ ಹೆಂಡತಿ ಮಂಡೋದರಿ, ಎರಡನೇ ಹೆಂಡತಿಯ ಹೆಸರು ದಮ್ಯಮಾಲಿನಿ ಮತ್ತು ಮೂರನೆಯ ಹೆಂಡತಿಯ ಹೆಸರನ್ನು ಎಲ್ಲಿ ಕೂಡ ಉಲ್ಲೇಖಿಸಲಾಗಿಲ್ಲ. ಅದೇ ಸಮಯದಲ್ಲಿ ಈ 3 ರಾಣಿಗಳಿಂದ ಅವನಿಗೆ 7 ಗಂಡು ಮಕ್ಕಳಾಗಿದ್ದರು. ಮತ್ತು ರಾವಣನು ಓರ್ವ ಮಹಾನ್ ಸಂಗೀತಗಾರನಾಗಿದ್ದನು ಮತ್ತು ಸಂಗೀತದ ಬಗ್ಗೆ ಅಪಾರ ಶಕ್ತಿಯನ್ನು ಹೊಂದಿದ್ದನೆಂಬ ನಂಬಿಕೆ ಇದೆ. ರಾವಣನ ಜ್ಞಾನದ ಕುರಿತಿರುವ ಇನ್ನೊಂದು ಅಚ್ಚರಿಯ ವಿಷಯವೆಂದರೆ, ಶಿವನನ್ನು ಸ್ತುತಿಸುವ ಸತ್ಯಮೂಲ ಕೃತಿ ಎಂದು ಪರಿಗಣಿಸಲಾಗುವ ಶಿವತಾಂಡವವನ್ನು ಸಂಯೋಜನೆ ಮಾಡಿರುವುದು ಕೂಡ ರಾವಣನೇ ಆಗಿದ್ದಾನೆ. ಅಪಾರ ಪಾಂಡಿತ್ಯ ಹೊಂದಿದ್ದ ರಾವಣನ ಪಾಂಡಿತ್ಯ ಹೇಗಿತ್ತು ಎಂದರೆ, ವೇದಾಂಗಗಳನ್ನು ಅರಿದು ಕುಳಿತಿದ್ದ ಅತ್ಯದ್ಭುತವಾದ ಜ್ಯೋತಿಷಿಯಾಗಿದ್ದನು. ಬ್ರಹ್ಮನನ್ನೇ ತನ್ನ ಮನೆಯ ಪೌರೋಹಿತ್ಯಕ್ಕೆ ಕರೆಸುವಷ್ಟು ಅವನ ಪಾಂಡಿತ್ಯದ ಅಲಂಕಾರ ಬೆಳೆದಿತ್ತು. ಆಯುರ್ವೇದ ಮತ್ತು ವೃಕ್ಷಶಾಸ್ತ್ರಗಳಿಗೆ ಸಂಬಂಧಿಸಿದ ಹಾಗೆ ಅವನು ಗ್ರಂಥಗಳನ್ನು ಕೂಡ ಬರೆದಿದ್ದನು. ಅದನ್ನು ಇವತ್ತಿಗೂ ಸುವರ್ಣ ವೃಕ್ಷಶಾಸ್ತ್ರ ಅಂತಲೇ ಕರೆಯುತ್ತಾರೆ.